ಕೋಲಾರ ನಗರದಲ್ಲಿ ಮಿನಿಮಮ್ ವೇಜಸ್ ಸ್ಟೇಟ್ಸ್ ಚೇರ್ಮನ್ ಟಿಎಂ ಶಾಹಿದ್ ಹಾಗೂ ಕೋಲಾರ ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ಭಾಗದ ಜಿಲ್ಲಾ ಕಾರ್ಯಾಧ್ಯಕ್ಷ ಸಮೀರ್ ಪಾಷಾ ಹಾಗೂ ಸಮಾಜ ಸೇವಕ ಮೊಹಿದ್ದೀನ್ ಸಹಕಾರದಲ್ಲಿ 1,000 ಉಚಿತ ಹೆಲ್ಮೆಟ್ಗಳನ್ನು ವಿತರಣೆ ಮಾಡಲಾಯಿತು. ಕೋಲಾರ ಜಿಲ್ಲೆಯಲ್ಲಿ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸುವುದನ್ನು ಪೊಲೀಸ್ ಇಲಾಖೆ ಡಿಸೆಂಬರ್ 1ರಿಂದ ಕಡ್ಡಾಯಗೊಳಿಸಿರುವ ಹಿನ್ನೆಲೆಯಲ್ಲಿ ಮಿನಿಮಮ್ ವೇಜಸ್ ಸ್ಟೇಟ್ಸ್ ಚೇರ್ಮನ್ ಟಿಎಂ ಶಾಹಿದ್ ಹಾಗೂ ಕೋಲಾರ ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ವಿಭಾಗದ ಜಿಲ್ಲಾ ಕಾರ್ಯಾಧ್ಯಕ್ಷ ಸಮೀರ್ ಪಾಷಾ ಹಾಗೂ ಸಮಾಜ ಸೇವಕ ಮೊಹಿದ್ದೀನ್ ಸಹಕಾರದಲ್ಲಿ ನಗರದ ಹಲವು ಪ್ರಮುಖ ವೃತ್ತಗಳಲ್ಲಿ ಹಾಗೂ ರಸ್ತೆಗಳಲ್ಲಿ 1,000 ಉಚಿತ ಹೆಲ್ಮೆಟ್ಗಳನ್ನು ಕೋಲಾರ ನಗರದಲ್ಲಿ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆಯ ವಾರ್ಡ್ ಸಂಖ್ಯೆ 16ರ ಸಮಾಜ ಸೇವಕ ಮೊಹಿದ್ದೀನ್, ಜಿಲ್ಲಾ ಪೊಲೀಸ್ ಇಲಾಖೆ ಡಿಸೆಂಬರ್ 1ರಿಂದ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸುವುದನ್ನು ಕಡ್ಡಾಯಗೊಳಿಸಿದ್ದು, ಜನರಲ್ಲಿ ಜಾಗೃತಿ ಮೂಡಿಸಿ ತಮ್ಮ ಅಮೂಲ್ಯವಾದ ಪ್ರಾಣ ಕಾಪಾಡಿಕೊಳ್ಳಲು ಪೊಲೀಸ್ ಇಲಾಖೆ ಮಾಡುತ್ತಿರುವ ಉತ್ತಮ ಕೆಲಸಕ್ಕೆ ಸಹಕಾರ ನೀಡಲು ಮಿನಿಮಮ್ ವೇಜಸ್ ಸ್ಟೇಟ್ಸ್ ಚೇರ್ಮನ್ ಟಿಎಂ ಶಾಹಿದ್ ರವರು 500 ಹೆಲ್ಮೆಟ್ಗಳನ್ನು ಹಾಗೂ ತಾವು 500 ಹೆಲ್ಮೆಟ್ಗಳನ್ನು ಸಾರ್ವಜನಿಕರಿಗೆ ಉಚಿತವಾಗಿ ವಿತರಿಸಿದ್ದಾಗಿ ತಿಳಿಸಿದರು. ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ವಿಭಾಗದ ಜಿಲ್ಲಾ ಕಾರ್ಯಾಧ್ಯಕ್ಷ ಸಮೀರ್ ಪಾಷಾ ಹಾಗೂ ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ವಿಭಾಗದ ಬ್ಲಾಕ್ ಅಧ್ಯಕ್ಷ ಆರೋಗ್ಯನಾಥನ್ ರವರುಗಳು ಮಾತನಾಡಿ, ಜನರ ಪ್ರಾಣ ಉಳಿಸಲು ಹಾಗೂ ಪೊಲೀಸ್ ಇಲಾಖೆ ವಿಧಿಸುವ ದಂಡ ತಪ್ಪಿಸಲು ಮಿನಿಮಮ್ ವೇಜಸ್ ಸ್ಟೇಟ್ಸ್ ಚೇರ್ಮನ್ ಟಿಎಂ ಶಾಹಿದ್ ರವರ ಮಾರ್ಗದರ್ಶನದಲ್ಲಿ ಹಾಗೂ ಅವರ ಸಹಕಾರದೊಂದಿಗೆ ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ವಿಭಾಗದ ಸದಸ್ಯರು ಮತ್ತು ಸಮಾಜ ಸೇವಕ ಮೊಹಿದ್ದೀನ್ ರವರು ಜಂಟಿಯಾಗಿ ನಗರದ ಹಲವು ಕಡೆ ಉಚಿತವಾಗಿ 1,000 ಹೆಲ್ಮೆಟ್ಗಳನ್ನು ವಿತರಣೆ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹೆಲ್ಮೆಟ್ಗಳನ್ನು ವಿತರಿಸಲಾಗುವುದೆಂದು ಹೇಳಿದರು. ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಹಾಗೂ ಉಚಿತ ಹೆಲ್ಮೆಟ್ ವಿತರಣೆಗೆ ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ವಿಭಾಗದ ಜಿಲ್ಲಾ ಅಧ್ಯಕ್ಷ ಶ್ರೀನಾಥ್ ಹಾಗೂ ಉಪಾಧ್ಯಕ್ಷ ಆನಂದ್ ಕುಮಾರ್ ಅವರುಗಳು ಸಹಕಾರ ಹಾಗೂ ಮಾರ್ಗದರ್ಶನ ನೀಡಿದ್ದು, ಜನರ ಸೇವೆ ಹಾಗೂ ಹೆಚ್ಚಿನ ಜನಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುವುದಾಗಿ ತಿಳಿಸಿದರು. ನಗರದ ಕ್ಲಾಕ್ ಟವರ್ನಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ಹಾಗೂ ಅವರ ಸಿಬ್ಬಂದಿ ಹೆಲ್ಮೆಟ್ ಧರಿಸಿದ ವಾಹನ ಸವಾರರಿಗೆ ಹೂ ನೀಡಿ ಅಭಿನಂದಿಸಿದರಲ್ಲದೆ, ಹೆಲ್ಮೆಟ್ ಧರಿಸದ ವ್ಯಕ್ತಿಗಳಿಗೆ ಎಚ್ಚರಿಕೆ ನೀಡಿ ಉಚಿತವಾಗಿ ಹೆಲ್ಮೆಟ್ಗಳನ್ನು ವಿತರಿಸಿದರಲ್ಲದೆ, ಮುಂದಿನ 3 ದಿನಗಳ ನಂತರ ಹೆಲ್ಮೆಟ್ ಧರಿಸದ ದ್ವಿಚಕ್ರ ವಾಹನ ಸವಾರರಿಗೆ ದಂಡ ವಿಧಿಸುವುದಲ್ಲದೆ ವಾಹನಗಳನ್ನು ವಶಕ್ಕೆ ಪಡೆದು ಕೋರ್ಟ್ ಮೂಲಕ ವಾಹನ ವಾಪಸ್ ಪಡೆಯುವ ಅವಕಾಶ ನೀಡಲಾಗುವುದು ಹಾಗೂ ಹೆಲ್ಮೆಟ್ ತಂದು ತೋರಿಸುವುದು ಕಡ್ಡಾಯವಾಗಿ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ವೈಎಸ್ಪಿ ನಾಗ್ತೆ, ಸರ್ಕಲ್ ಇನ್ಸ್ಪೆಕ್ಟರ್ ಚಲಪತಿ, ಸಂಚಾರಿ ಪೊಲೀಸ್ ಠಾಣೆಯ ಎಸ್ಐ ಭಾರತಿ ಹಾಗೂ ಸಿಬ್ಬಂದಿ ಮತ್ತು ಕಾಂಗ್ರೆಸ್ ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರುಗಳಾದ ಸೀಪೂರ್ ಅಕ್ರಮ್, ಮುತುವಲ್ಲಿ, ಜಾವೇದ್ ಜುನ್ನು, ಜುನೇದ್, ಅಫ್ಸರ್, ಕಾಮ್ರಾನ್ ಮುಂತಾದವರು ಉಪಸ್ಥಿತರಿದ್ದರು. जुनेद पीछे गाड़ी है, सुनको देरी से गाड़ी है जरा साफ करने जरा पीछे जरा साइड में हाँ अड़ा ಆಗೋಗ್ಲಿ ಬಿಡಿ. ಹಾಂ ಓಕೆ. ನನಗೊಂದು ಬೇಕು ಅವ್ನ ಕೈಲಿದೆ ಅಣ್ಣ, ಇದೆ ಬಿಡಿ ಸುಮ್ಮನೆ. ನೀವು ಎಲ್ಲಿರ್ತೀರ ನಾನು ತಂದ್ಕೊಡ್ತೀನಿ. बंदे हाँ पकड़ ले, आ जाओ. नडे मुगीತು न्यूज
ಹೆಲ್ಮೆಟ್ ಇಲ್ಲ ಇಲ್ಲ ಅವ್ರ ಹಿಂದೆ ಇಲ್ಲ बॉक्स है उठा ले गली इधर साइड में ಸೈಡ್ ಮೇಲೆ ಹಳ್ಳಕ್ಕೋ ಯಾರು ಹಾಕ್ಕೊಂಡಿಲ್ಲ ಅವ್ರಿಗೆ ಇದು ಮಾಡ್ರಿ ಶುರು ಮಾಡಿದ್ದು ಹಲವಾರು ಯಾರು ನಮ್ಮ NGOಗಳಿದ್ದಾರೆ, ನಮ್ಮ ಟ್ರಸ್ಟ್ಗಳಿದ್ದಾರೆ, ಟೀಮ್ ಆಗಿರ್ಬೋದು, ಫ್ರೀಯಾಗಿ ಹೆಲ್ಮೆಟ್ಸನ್ನು ಕೊಡ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈ ಸುತ್ತಮುತ್ತ ಇಲ್ಲಿರೋ ಜನ ಕೂಡ ಭಾಗಿಯಾಗಿದ್ದಾರೆ. ಯಾರ್ಯಾರು ಹೆಲ್ಮೆಟ್ ಹಾಕೊಂಡ್ಬಂದಿದ್ದಾರೋ ಅವ್ರಿಗೆ ನಾವು ಒಂದು ರೋಸನ್ನು ಕೊಡ್ತಾ ಇದ್ವಿ. ಯಾರು ಹೆಲ್ಮೆಟ್ ಹಾಕೊಂಡ್ಬಂದಿದ್ವು ನಮ್ಮಲ್ಲಿ ಇದ್ದಷ್ಟು ನಾವು ಅವ್ರಿಗೆ ಡೊನೇಟ್ ಮಾಡಿದ್ವಿ. ಇಲ್ಲಾಂದರೆ ಅವ್ರಿಗೆ ಒಂದು ಹೆಲ್ಮೆಟನ್ನು ಖರೀದಿ ಮಾಡ್ಕೊಂಡು ಬರೋದಕ್ಕೆ ಒಂದು ಅವಕಾಶವನ್ನು ನೀಡಿದ್ವಿ. ಇದು ನಾವು ನೆಕ್ಸ್ಟ್ ಒಂದು 3 ಡೇಸ್ ಇದನ್ನು ಫಾಲೋ ಮಾಡಿ ನಂತರ ನಾವು ಫೈನನ್ನು ಎನ್ಫೋರ್ಸ್ಮೆಂಟ್ ಮಾಡೋ ಒಂದು ಪ್ಲ್ಯಾನ್ ಇದೆ ನಮ್ಮಲ್ಲಿ. ಸುಮಾರು ಎಲ್ಲ ಜಿಲ್ಲೆಯಲ್ಲಿ ನಮ್ಮ ಎಲ್ಲ ತಾಲೂಕುಗಳಲ್ಲಿ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ನಮಗೆ ಆಲ್ಮೋಸ್ಟ್ 70% ಅವರಾಗ ಅವರೇ ಸ್ವಯಂಪ್ರೇರಿತವಾಗಿ ಹೆಲ್ಮೆಟ್ ಹಾಕೊಂಡು ಬಂದಿದ್ದಾರೆ. ಯಾರ್ಯಾರು ಹೆಲ್ಮೆಟ್ ಹಾಕೊಂಡು ಬಂದಿಲ್ಲ ಅವ್ರಿಗೆ ನಾವು ಹೆಲ್ಮೆಟನ್ನು ತೊಗೊಂಡು ಬಂದರೆ ನಾವು ಅವ್ರಿಗೆ ಫೈನ್ ಹಾಕ್ತಲೇ ಕಳಿಸ್ಕೊಡ್ತಾ ಇದ್ದೀವಿ. ನಾವು ಬರುವ ದಿನಗಳಲ್ಲೂ ಫಾಲೋ ಮಾಡಿ ನಂತರ ಫೈನ್ಸನ್ನು ಹಾಕೊಂಡು ಇದು ಇಲ್ಲ, ಇದು ಫ್ರೀ ಅಂತ ಅಲ್ಲ, ಅವೇರ್ನೆಸ್ ಆಗಿ ಒಂದು 3 ಡೇಸ್ ಮಾಡ್ತಾ ಇದ್ದೀವಿ. 3 ಡೇಸ್ ಆದಮೇಲೆ ಫೈನ್ಸ್ ಫುಲ್ ಫ್ಲೆಶ್ ಫೈನ್ಸ್ ಶುರು ಆಗುತ್ತೆ. ಗಾಡಿನ ವಶಪಡಿಸ್ಕೊಂಡು ನಾವು ಕೋರ್ಟ್ಗೆ ಹೋಗ್ಬಿಟ್ಟು ಬಿಡಿಸ್ಕೊಳಂಗೆ ನಾವು ಮಾಡ್ತೀವಿ. ಅವಾಗ ಅವ್ರಿಗೆ ಇನ್ನೂ ಸ್ವಲ್ಪ ಟೈಮ್ ಲೇಟ್ ಆಗುತ್ತೆ. ಆಮೇಲೆ ಫೈನ್ಸು ಕೂಡ 1000 ರುಪೀಸ್ 500 ರುಪೀಸ್ ಏನಿದೆ ಅದನ್ನು ಕಟ್ಟಬೇಕಾಗುತ್ತೆ. ಅದ್ರ ಬದಲು 400 ರೂಪಾಯಿ ಕೊಟ್ಟರೆ ಹೆಲ್ಮೆಟ್ಸ್ ಅದನ್ನೇ ತೊಗೊಂಡು ಪ್ರತಿದಿನ ನೀವು ಹಾಕೊಂಡು ಬರೋ ವ್ಯವಸ್ಥೆ ಮಾಡ್ತೀವಿ. ಗ್ರಾಮಾಂತರ ಪ್ರದೇಶಗಳಲ್ಲೂ ಒಂದು ನಮಗೆ ಪ್ರತಿಕ್ರಿಯೆ ಉತ್ತಮವಾಗಿ ಸಿಕ್ಕಿದೆ. ನಾವು ಮಾಸ್ತಿ, ಮಾಲೂರು, ಶ್ರೀನಿವಾಸಪುರ, ಮುಳಬಾಗಿಲು, ನಂದಿಯಲ್ಲೂ ಕೂಡ ಅದನ್ನು ಎನ್ಫೋರ್ಸ್ ಮಾಡಿದ್ದೀವಿ. ಸಾರ್ವಜನಿಕರಿಗೆ ಅಲ್ಲೂ ಕೂಡ ಇದನ್ನು ಒಂದು ಅವಕಾಶವನ್ನು ನೀಡಿ ನಾವು ಕಳಿಸ್ಕೊಡ್ತೀವಿ. ಹೆದ್ದಾರಿಗಳಲ್ಲೂ ಎಲ್ಲ ನಿಂತ್ಕೊಂಡು ಎವ್ರಿವೇರ್ ಇಟ್ ಇಸ್ ಬೀಯಿಂಗ್ ಫಾಲೋಡ್. ಅದೇ ನಮಗೆ ಕೋಲಾರಲ್ಲಿ ಮತ್ತು ಮುಳಬಾಗಿಲಲ್ಲಿ ಒಳ್ಳೆ ಖುಷಿ ಸಿಕ್ಕಿದೆ. ಶ್ರೀನಿವಾಸಪುರದಲ್ಲಿ, ಮಾಲೂರಲ್ಲಿ ಅದೇ ರೀತಿ ಎಲ್ಲ ಜಾಗಗಳನ್ನು ಮಾಡಬೇಕನ್ನೋದು ನಮ್ಮ ಎಷ್ಟು ಜನ ಪೊಲೀಸರು ಅದಕ್ಕೆ ನಿಯೋಜನೆ ಮಾಡಿಲ್ಲ. ಇಡೀ ಡಿಸ್ಟ್ರಿಕ್ಟ್ ಫೋರ್ಸ್ ಇದಕ್ಕೆ ನಾವು ಇವತ್ತು ಯೂಸ್ ಮಾಡ್ಕೊಂಡಿದ್ದೀವಿ. ಎಂಟೈರ್ ಆಲ್ ಸ್ಟೇಷನ್ಸಲ್ಲಿ ನಾವು ಎಲ್ಲರೂ ಹೆಲ್ಮೆಟ್ ಜಾಗೃತಿಗೆ ಅಂತಲೇ ಎಲ್ಲರೂ ಆಚೆ ಬಂದಿದ್ದಾರೆ. ಜೊತೆಗೆ ನಮ್ಮ TR ನಾವು ಇದನ್ನು ಯೂಸ್ ಮಾಡ್ತೀವಿ. ಅದನ್ನು ನಾವು ಇವಾಗ ಅವ್ರಿಗೆ ಸಜೆಷನ್ಸ್ ಕೊಡ್ತಾ ಇದ್ದೀವಿ. ISI ಪ್ರಮಾಣ ಇರೋದು ಮಾತ್ರ ಹಾಕಿ ಅಂತ. ಆಮೇಲೆ ಎಲ್ಲಿ ಹೆಚ್ಚಿನ ದರಕ್ಕೆ ಅವರು ಮಾರಾಟ ಮಾಡ್ತಾ ಇದ್ದಾರೆ ಅಲ್ಲೂ ಕೂಡ ನಾವು ಸ್ವಲ್ಪ ಯಾರು ವೇಟ್ ಸೆಕ್ರೆಟರಿಯರ್ಸ್ ಅವ್ರಿಗೆ ಮಾತಾಡಿಕೊಂಡು ಅವ್ರ ಮೇಲೂ ಕೂಡ ನಾವು ಕ್ರಮವನ್ನು ಜರುಗಿಸಿ ಮಾಡ್ತೀವಿ. ಅಲ್ಲಿ ದಾನಿಗಳು ಕೂಡ ಮುಂದೆ ಬಂದಿದ್ದಾರೆ. ಇವಾಗ ನಮ್ಮ ಸಮೀರ್ಜಿ ನೋಡ್ಬೋದು, ಅವ್ರ ಟೀಮ್ ಎಲ್ಲ ಸೇರಿಕೊಂಡು ಮುಂದೆ ಬಂದು ಇಲ್ಲಿ ಕೊಡ್ತಾ ಇದ್ದಾರೆ. ಬಂದು ಕೊಡ್ತಾರೆ. ದಯವಿಟ್ಟು ನೀವು ಕೇವಲ ಒಂದು ಜೀವ ಅಲ್ಲ, ಅವ್ರು ಇಡೀ ಫ್ಯಾಮಿಲಿನ ನೀವು ಉಳಿಸ್ತೀರಾ ಈ ಥರ ಒಂದು ಕೆಲಸ ಮಾಡಿದಾಗ. ಹೆಚ್ಚು ಗಾಡಿಗಳು ಬಂದು ಕೊಟ್ಟರು ನಮಗೆ ಖುಷಿ. ಥ್ಯಾಂಕ್ ಯು.